ರಕ್ಕಸಪುರದೊಳ್ ಟೀಸರ್ ನೋಡಿದಾಗ ತುಂಬಾ ಡಿಫ್ರೆಂಟ್ ಆಗಿದೆ. ಒಂದು ಶಾರ್ಟ್ ಫಿಲಂ ಗೆಲ್ತು ಅಂದ್ಬಿಟ್ಟು ಸುಮ್ಮನೆ ಆಗ್ಲಿಲ್ಲ, ಅವಕಾಶ ಬರುತ್ತೆ ಅಂತ ರಾಜ್ ಸರ್ ಹೇಳಿದ್ರಲ್ಲ, ಅರ್ಹತೆ ಇರೋರಿಗೆ ಅವಕಾಶ ಕೊಡ್ಬೇಕು ಅಂತ. ಆ ತರ ಅರ್ಹತೆನ ನೋಡ್ಬಿಟ್ಟು ಅವಕಾಶ ಕೊಟ್ಟಿದ್ದಾರೆ. ಈ ಕಡೆ ಬೆಂಗಳೂರು ಮಂಗಳೂರು ಒಂದಾದ್ರೆ ಹೆಂಗಿರ್ತಿತ್ತು? ಅವ್ರ ಭಾಗದವ್ರನ್ನ ನೀವು ಎಷ್ಟ್ ಜನಕ್ಕೆ ಅವಕಾಶ ಕೊಟ್ಟಿದ್ರಿ, ಎಷ್ಟ್ ಜನಕ್ಕೆ ನೀವು ಅವಕಾಶ ಕೊಟ್ಬಿಟ್ಟು ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ರಿ ಆ ಭಾಗದವ್ರು ಅಂತ. ಅಂದ್ರೆ ಈಗ ನೀವು ನಿಮ್ ಪ್ರಕಾರ ಮಂಗಳೂರು ಏನ್ ಪಾಕಿಸ್ತಾನದಲ್ಲ, ಫಸ್ಟ್ ಡೇ ಫಸ್ಟ್ ಶಾರ್ಟ್ ನಂದೇ ತೆಗ್ದಿದ್ದು. ನಮಸ್ಕಾರ, ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವಂತಹ ಗೌರವ್ ಶೆಟ್ಟಿ ಅವರು ನಮ್ ಜೊತೆಲಿದ್ದಾರೆ. ಈಗ ಫೆಬ್ರವರಿ 6ನೇ ತಾರೀಕಿಗೆ ರಿಲೀಸ್ ಆಗ್ತಿರುವಂತಹ ರಕ್ಕಸಪುರದೊಳ್ ಅನ್ನೋ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ. ಸ್ವಲ್ಪ ಇವ್ರ ಕ್ಯಾರೆಕ್ಟರ್ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಸೊ ಅದ್ರ ಕುರಿತಾಗಿ ಅವ್ರನ್ನ ಕೇಳಿ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಸರ್, ಹೇಗಿದ್ದೀರಾ? ಹಾಯ್ ಮೇಡಮ್, ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಓ, ಸೂಪರ್ ಆಗಿದ್ದೀವಿ. ಇವಾಗ ಟೀಸರ್ ನೋಡ್ತಿದ್ದೆ, ಮೂರ್ ಸಲ ನೋಡಿದೆ, ನಿಮ್ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಬಟ್ ಸಿನಿಮಾದಲ್ಲಿ ಕಾಣಿಸ್ಕೊಂತ ಇರ್ತೀನಿ ಫುಲ್. ಅದಕ್ಕೆ ಇವಾಗ ನಮಗ್ ಕ್ಯೂರಿಯಾಸಿಟಿ, ಏನ್ ಮಾಡ್ತಿರ್ಬೋದು? ಪೊಲೀಸಾ ಅಥವಾ ಇಲ್ಲ ವಿಲನ್ ಆಗಿ ಕಾಣಿಸ್ಕೊಂಡಿದಾರ, ಇಲ್ಲ ಅಲ್ಲೊಂದ್ ಕಾಮಿಡಿ ಜಾನರ್ ಅಲ್ಲಿ ಕಾಣಿಸ್ಕೊಂಡಿದಾರ, ಏನು ಅಂತ? ಪೊಲೀಸೇ. ಇದರಲ್ಲಿ ಕಾಮಿಡಿ ಥ್ರಿಲ್ಲರ್ ಎಲ್ಲ ಸಿಗುತ್ತೆ ನಿಮ್ಗೆ. ಅದೇ ಟೀಸರ್ ಅಲ್ಲಿ ಜಾಸ್ತಿ ಬಿಟ್ಕೊಟ್ಟಿಲ್ಲ, ರಾಜ್ ಸರ್ರೆ ಕೊನೆಯಲ್ಲಿ ಬರ್ತಾರೆ ಟೀಸರ್ ಅಲ್ಲಿ. ಹೌದು, ಹಂಗಾಗಿ ಸೊ ರಾಜ್ ಸರ್ದೊಂದು ಟ್ರೂಪಲ್ ನೀವು ಇರ್ತೀರಾ ಅಂತ? 100% ಇರ್ತೀನಿ. ಇಲ್ಲ ಪ್ರಶಾಂತ್ ಸಂಬರ್ಗಿ ಅವ್ರ ಕಡೆ? ಇಲ್ಲ, ರಾಜ್ ಸರ್ ಜೊತೆನೆ ಸ್ವಲ್ಪ ಜಾಸ್ತಿ ಅವ್ರ ಜೊತೆನೆ ಇರ್ತೀನಿ. ಸರ್, ಈಗ ನಾವ್ ನೋಡಿರೋದು ನಿಮ್ದು ಸೆನ್ಸ್ ಆಫ್ ಹ್ಯೂಮರ್ ನ, ಅಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ದು ಶಾರ್ಟ್ ಫಿಲಿಮ್ಸ್ ಅದೆಲ್ಲ ನೋಡಿದಾಗ ಸೆನ್ಸ್ ಆಫ್ ಹ್ಯೂಮರ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ. ಈ ಕಡೆ ರಾಜ್ ಬಿ ಶೆಟ್ಟಿ ಸರ್ದು ಸೆನ್ಸ್ ಆಫ್ ಹ್ಯೂಮರ್ ಹಂಗೆ ಇದೆ. ಸೊ ಹೆಂಗೆ ಈ ಕಡೆ ಬೆಂಗಳೂರು ಮಂಗಳೂರು ಒಂದಾದ್ರೆ ಹೆಂಗಿರ್ತಿತ್ತು ಅನ್ನೋದು? ಚೆನ್ನಾಗಿರೋದು ಅಂದ್ರೆ ಅವ್ರದ್ದು ವಿಷನ್ನೇ ಚಂದ. ಅಂದ್ರೆ ಸೆಟ್ ಅಲ್ಲೂ ಅಷ್ಟು ಚೆನ್ನಾಗಿರೋರು ಅವರು. ಸೊ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಸ್ಟಾರ್ ಜೊತೆ ಆಕ್ಟ್ ಮಾಡ್ತಾ ಇದೀನಿ ಅನ್ನೋ ಒಂದು ಭಯ ಬರಸ್ದೇ ಇರೋ ತರ ಇರ್ತಾ ಇದ್ರು ಅವ್ರು. ಹಂಗಾಗಿ ನಮ್ಗೆ ಇನ್ನ ಈಸಿ ಆಗ್ತಾ ಇತ್ತು. ನಮ್ದೇನಿದೆ ಅದನ್ನ ನಾವು ತಗೊಂತಾ ಇದ್ವಿ, ಸರ್ ಅದಕ್ಕೆ ಕೋಆಪರೇಟಿವ್ ಆಗಿ ಇರ್ತಾ ಇದ್ರು. ಸರ್ ನೋಡಿ, ಸ್ವಲ್ಪ ರ್ಯಾಗ್ ಎಲ್ಲ ಮಾಡ್ತಾರಂತೆ ಜಾಸ್ತಿ. ಅಂದ್ರೆ ರೇಗಿಸ್ತಾರೆ ಅಷ್ಟೇ, ಮಾಮೂಲಿ. ಅಂದ್ರೆ ಎಂಗೇಜಿಂಗ್ ಆಗಿ ಇಟ್ಕೋತಾರೆ ಸೆಟ್ ಅಲ್ಲಿ ಇರೋರ್ನೆಲ್ಲ ಎಂಗೇಜಿಂಗ್ ಆಗಿ ಇಟ್ಕೊಂತಾರೆ. ಅಂದ್ರೆ ಅಲ್ಲಿರೋ ಆರ್ಟಿಸ್ಟ್ ಗಳ ಜೊತೆ ಎಂಗೇಜಿಂಗ್ ಆಗಿರ್ತಾರೆ. ಸೊ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಎಲ್ಲೂ ಇದಾಗಬಾರ್ದು ಅನ್ನೋ ಒಂದು ಇದಕ್ಕೆ ತುಂಬಾ ಒಳ್ಳೆ. ಸರ್, ಈಗ ತುಂಬಾ ಸಿನಿಮಾಗಳು ನೀವು ಇವಾಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು, ನಿಮ್ದು ಅಮೃತಾಂಜನ್ ಸಿನಿಮಾ ಕೂಡ ಬರ್ತಾ ಇದೆ, ಇವಾಗ ರಕ್ಕಸಪುರದೊಳ್ ಕೂಡ ಬರ್ತಾ ಇದೆ. ಎಷ್ಟು ಬ್ಯುಸಿ ಆಗಿದ್ದೀರಾ ಈಗ? ಮೇಡಮ್ ಅಂದ್ರೆ ಈಗ ಅಮೃತಾಂಜನ್ ರಿಲೀಸ್ ಆಗ್ತಾ ಇದೆ, ಈಗ 6ನೇ ತಾರೀಕು ರಕ್ಕಸಪುರದೊಳ್ ರಿಲೀಸ್ ಆಗ್ತಾ ಇದೆ, ಅವತ್ತೇ ಇನ್ನೊಂದ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸುಖಿಭವ ಅಂತ. ಅದಾದ್ಮೇಲೆ ಫೆಬ್ರವರಿ 13ಕ್ಕೆ ಸೂಪರ್ ಹಿಟ್ ರಿಲೀಸ್ ಆಗ್ತಾ ಇದೆ. ನೋಡ್ದವ್ರಿಗೆ ಏನನ್ಸುತ್ತೆ, ಬ್ಯುಸಿ ಆಗಿದ್ದಾರೆ ಇವರು ಅನ್ಸುತ್ತೆ. ಬಟ್ ಇದೆಲ್ಲ ಬೇರೆ ಬೇರೆ ಟೈಮ್ ಲೈನ್ ಶೂಟ್ ಆಗಿರೋ ಸಿನಿಮಾಗಳು ಅಟ್ ಎ ಟೈಮ್ ಒಂದೇ ಸಲ ಬಂದು ರಿಲೀಸ್ ಆಗ್ತಾ ಇದಾವೆ ಅಷ್ಟೇ. ಸೊ ನಿಮಗ್ ನೀವೇ ಕಾಂಪಿಟೇಷನ್ ಈಗ? ನನಗ್ ನಾವೇ ಕಾಂಪಿಟೇಷನ್. ಎಲ್ಲಾ ಸಿನಿಮಾನು ಜನ ಬಂದು ಯಾವ್ದು ಚೆನ್ನಾಗಿರುತ್ತೋ ಯಾವ್ದು ಜನಕ್ಕೆ ಇಷ್ಟ ಆಗುತ್ತೋ ಆ ಸಿನಿಮಾ ಗೆಲ್ಲುತ್ತೆ ಅಷ್ಟೇ ಮೇಡಮ್. ಸರ್, ಈಗ ರಕ್ಕಸಪುರದೊಳ್ ಟೀಸರ್ ನೋಡಿದಾಗ ತುಂಬಾ ಡಿಫ್ರೆಂಟ್ ಆಗಿದೆ, ಮಿಸ್ಟ್ರಿ ಇದೆ, ಇದ್ರಲ್ಲಿ ಸಸ್ಪೆನ್ಸ್ ಇದೆ, ಏನೋ ಒಂದ್ ಸ್ವಲ್ಪ ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಇದೆ ಅನ್ನೋ ತರ ಎಲ್ಲ ನಮಗ್ ಗೊತ್ತಾಗ್ತಾ ಹೋಗತ್ತೆ. ಸೊ ಇದು ಶೂಟ್ ಮಾಡ್ಬೇಕಾದ್ರೆ ಚಾಲೆಂಜಸ್ ಏನಾದ್ರು ಇತ್ತಾ ನಿಮ್ಗೆ? ಅಂದ್ರೆ ಬಿಕಾಸ್ ನಮ್ದು ಕಾಮಿಡಿ ಜಾನರ್ ಆಗಿರೋದ್ರಿಂದ, ಇದೊಂದ್ ಸ್ವಲ್ಪ ಸೀರಿಯಸ್ ಸಬ್ಜೆಕ್ಟ್ ಆಗಿರೋದ್ರಿಂದ, ಮಿಸ್ಟ್ರಿ ಇರೋದ್ರಿಂದ ಚಾಲೆಂಜಿಂಗ್ ಆಗಿತ್ತಾ ಏನು? ಅಂದ್ರೆ ನಮ್ದು ಫನ್ ಕ್ಯಾರಿ ಆಗ್ತಾ ಇರುತ್ತೆ, ಮಧ್ಯ ಕ್ಯಾರಿ ಆಗ್ತಾ ಇರುತ್ತೆ. ರಾಜ್ ಸರ್ ಜೊತೆನು ಕೆಲವೊಂದು ಫನ್ಗಳೆಲ್ಲ ಕ್ಯಾರಿ ಆಗ್ತಾ ಇರುತ್ತೆ. ಬಟ್ ಅಂದ್ರೆ ಥ್ರಿಲ್ಲರ್ ಎಲಿಮೆಂಟ್ ಇರೋದ್ರಿಂದ ಸ್ವಲ್ಪ ಕತೆ ಮೇಲೂ ಸ್ವಲ್ಪ ನಾವು ಆಕ್ಟ್ ಮಾಡ್ಬೇಕಾಗುತ್ತೆ, ಅದೊಂದು ಹೋಗ್ತಾ ಇರುತ್ತೆ. ಅದ್ ಬಿಟ್ರೆ ನಮ್ಗೆ ಚಾಲೆಂಜಿಂಗ್ ಅಂದ್ರೆ ಅದೇ ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಓಡಾಡ್ಬಿಟ್ಟಿದೀವಿ. ನಿಜವಾಗ್ಲೂ ಸಿಂಗಾನಲ್ಲೂರ್ಗೆ ಹೋಗಿದ್ವಿ, ಕೊಳ್ಳೇಗಾಲಲ್ಲಿ ಶೂಟ್ ಮಾಡಿದ್ವಿ, ಸಿಂಗಾನಲ್ಲೂರು ಅಲ್ಲಿ ಶೂಟ್ ಮಾಡಿದ್ವಿ, ಶ್ರೀರಂಗಪಟ್ಟಣ ಗೋಸಾಯಿ ಘಾಟ್ ಅಲ್ಲಿ ಶೂಟ್ ಮಾಡಿದ್ದು. ಆಮೇಲೆ ಇಲ್ಲಿ ಯಾವ್ದೋ ಕಾಡೊಳಗೆ ಹೋಗ್ಬಿಟ್ಟಿದ್ವಿ ಮೇಡಮ್, ಮಿಡ್ ನೈಟ್ 2 ಗಂಟೆಲಿ ಕಾಡು. ಅದ್ರೊಳಗಡೆ ಆ ಕಾಡಿಗೆ ದಾರಿನೇ ಇಲ್ಲ, ಗಾಡಿಗಳೇನು ಹೋಗಲ್ಲ, ನಡ್ಕೊಂಡೇ ಹೋಗ್ಬೇಕು. ಮಳೆ ಎಲ್ಲ ಬರ್ತಾ ಇರುತ್ತೆ, ಅದ್ರೊಳಗಡೆ ಮಿಡ್ ನೈಟ್ 2 ಗಂಟೆಲೆಲ್ಲ ಹೋಗಿ ಶೂಟ್ ಮಾಡಿದ್ವಿ. ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗಿ ಆ ಲೊಕೇಶನ್ ಆತರ. ಅಂದ್ರೆ ಸಿನಿಮಾದಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲೆಲ್ಲ ಶೂಟ್ ಮಾಡೋರಲ್ಲ ಇವರು. ಅಂದ್ರೆ ಅಷ್ಟು ನ್ಯಾಚುರಲ್ ಆಗಿ ಇರ್ಬೇಕು, ಆ ಫಾರೆಸ್ಟ್ ಅದ್ರೊಳಗಡೆ ಬೇಕು ಅಂದಾಗ ಆ ತರನೇ ಲೊಕೇಶನ್ ನೋಡ್ತೀವಿ. ಸರ್, ಹೇಗ್ ಬಂತು ಸರ್ ಈ ಸಿನಿಮಾ ನಿಮ್ಗೆ? ಮೇಡಮ್ ಇದಕ್ಕೆ ಈ ಸಿನಿಮಾ ರಕ್ಕಸಪುರದೊಳಂತ ಅಂದ್ರೆ ನನಗೆ ಮೇನ್ ನೆನಪಾಗದ್ರೆ ರಕ್ಷಿತಾ ಮೇಡಮ್. ಯಾಕೆಂದ್ರೆ ರಕ್ಷಿತಾ ಮೇಡಮ್ ನಮ್ದು ಶಾರ್ಟ್ ಫಿಲಮ್ಸ್ ಎಲ್ಲ ನೋಡ್ತಾ ಈಗಲೂ ಪಾಪ ಶೇರ್ ಎಲ್ಲ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅವಾಗ ನೋಡಿ ರವಿ ಸರ್ ಹೇಳ್ದಾಗ, ಡೈರೆಕ್ಟರ್ ರವಿ ಸರ್ ಹೇಳ್ದಾಗ
ಹೇಳಿದಾರೆ ಹಿಂಗೆ ಗೌರವ್ನ ಸಿದ್ದಣ್ಣನ ಅವ್ರನ್ನ ಕರೆದ್ಬಿಟ್ಟು ಹ್ಮ್. ಮಾತಾಡ್ಸೋ ಒಂದ್ಸಲ ಏನನ್ಸ್ತಿದೆ. ಪಾಪ ರವಿ ಸರ್ ಕರೆದ್ಬಿಟ್ಟು ಮಾತಾಡ್ಸಿದ್ದಾರೆ. ಹ್ಮ್. ಆಮೇಲೆ ಇಷ್ಟು ದಿನ ಶಾರ್ಟ್ ಫಿಲಮ್ಸ್ ಎಲ್ಲ ರವಿ ಸರ್ ನೋಡಿರ್ತಾರೆ. ಆಮೇಲೆ ಒಂದಿನ ರಿಹರ್ಸಲ್ ಮಾಡಿಸಿದ್ರು ರಾಜ್ ಸರ್ ಜೊತೆ. ಅವ್ರಿಗೆ ಇಷ್ಟ ಆಯ್ತು, ಚೆನ್ನಾಗಿ ಮಾಡ್ತೀರಾ ಅಂದ್ಬಿಟ್ಟು ಒಳ್ಳೆ ಕ್ಯಾರೆಕ್ಟರ್ನೇ ಕೊಟ್ರು. ಅದೇ ರಾಜ್ ಸರ್ ಹೇಳಿದ್ರಲ್ಲ, ಅರ್ಹತೆ ಇರೋರ್ಗೆ ಅವಕಾಶ ಸಿಗ್ಬೇಕು ಅಂತ, ಆ ತರ ಅರ್ಹತೆನ ನೋಡ್ಬಿಟ್ಟು ಅವಕಾಶ ಕೊಟ್ಟಿದ್ದಾರೆ. ಸರಿ, ಅಂದ್ರೆ ಎಷ್ಟೋ ಜನ ಮನೇಲೆ ಕೂತ್ಕೊಂಡು ನಿಮ್ಮ ಶಾರ್ಟ್ ಫಿಲಿಮ್ಸ್ ನೋಡಿ ಎಂಟರ್ಟೈನ್ ಆದವರು, ಸೆಲೆಬ್ರಿಟೀಸ್ ಇಂದ ಹಿಡಿದು ಕಾಮನ್ ಮ್ಯಾನ್ ವರ್ಗು. ಸೊ ಈ ಗ್ರೋತ್ ನೋಡಿದಾಗ, ಅಂದ್ರೆ ಅವಕಾಶಕ್ಕೆ ಹುಡುಕ್ಬೇಕು ಅಂತ ಬಂದಾಗ ಈಗ ಅವಕಾಶಗಳೇ ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇರುವಂತದ್ದು. ಸೊ ಹೇಳಿ, ಈ ಗ್ರೋತ್ ಎಷ್ಟು ಖುಷಿ. ಏನಿಲ್ಲ ಮೇಡಮ್, ಅಂದ್ರೆ ಸತತ ಪ್ರಯತ್ನ ಅಷ್ಟೇ ಇದು. ಅಂದ್ರೆ ನಾವು ಒಂದು ಶಾರ್ಟ್ ಫಿಲಮ್ ಗೆಲ್ತು ಅಂದ್ಬಿಟ್ಟು ಸುಮ್ನಾಗ್ಲಿಲ್ಲ ಹ್ಮ್. ಅವಕಾಶ ಬರುತ್ತೆ ಅಂತ. ನಾವು ಸತತವಾಗಿ ಅವಕಾಶ ಅಂದ್ರೆ ಶಾರ್ಟ್ ಫಿಲಮ್ಗಳು ಮಾಡ್ತಾ 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 ಕಂಟಿನ್ಯೂಸ್ ಆಗಿ ನಾವು ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 6 years ಆಯ್ತು. ಹ್ಮ್. ಅದಕ್ಕೆ ಮುಂಚೆ 3-4 years ಸ್ಟ್ರಗಲ್. ಹ್ಮ್. ಸೊ ಟೋಟಲ್ ಈ 9 ವರ್ಷ ಇದೆಯಲ್ಲ, ಈ 9 ವರ್ಷನೂ ಕೌಂಟ್ ಆಗುತ್ತೆ ನಮ್ಗೆ. ಅಂದ್ರೆ ಇವಾಗ ಏನೋ ಸಿನಿಮಾಗಳು ಸಿಗ್ತಾ ಇದೆ ಅಂದಾಗ ಅದು ಸತತ ಪ್ರಯತ್ನ. ಅಂದ್ರೆ ನಾವು ಸ್ಟಾರ್ಟಿಂಗ್ 2 ವರ್ಷದಲ್ಲೇ ಬಿಟ್ಬಿಟ್ಟಿದ್ರೆ ಈ ಸಿನಿಮಾಗಳು ನಮ್ಗೆ ಸಿಗ್ತಾ ಇರ್ಲಿಲ್ಲ. ಇಲ್ಲ 3 ವರ್ಷ ಆದ್ಮೇಲೂ ಶಾರ್ಟ್ ಫಿಲಮ್ ಮಾಡ್ತಾ ನಮ್ಗೆ ಸಿನಿಮಾ ಸಿಗ್ತಾ ಇಲ್ಲ, ಆಗಲ್ವೇನೋ ಇದು ಅಂತ ಅಲ್ಲೇ ಬಿಟ್ಬಿಟ್ಟಿದ್ರೆ ನಮ್ಗೆ ಇವಾಗ 9 ವರ್ಷ ಆದ್ಮೇಲೆ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಸತತ ಪ್ರಯತ್ನ ಅಷ್ಟೇ, ನಾವು ಪ್ರಯತ್ನ ಎಲ್ಲೂ ಬಿಡ್ಲಿಲ್ಲ, ನಾವು ಕೆಲಸ ಮಾಡ್ಕೊಂಡು ಬಂದ್ವಿ, ಇವಾಗ ಸಿಗ್ತಾ ಇದೆ. ಸರ್, ಅಂದ್ರೆ ನಮ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಶೆಟ್ಟಿಗಳದ್ದು ಹವಾ ಅಂತ. ಇವಾಗ ರಾಜ್ ಬಿ ಶೆಟ್ಟಿ ಅವರು ಇದಾರೆ, ನೀವು ಗೌರವ್ ಶೆಟ್ಟಿ ಅವರು. ಬಟ್ ನಮ್ದು ಮಂಗಳೂರಲ್ಲ ಮೇಡಮ್, ಮಂಗಳೂರಲ್ಲ, ಬಟ್ ಒಂದು ಕನೆಕ್ಷನ್ ರಾಜ್ ಇದೆ. ಸರ್ಗೆ ನನ್ನ ಹೆಸರು ಗೌರವ್ ಅಂತ ಮಾತ್ರ ಗೊತ್ತು, ಗೌರವ್ ಶೆಟ್ಟಿ ಅಂತ ಗೊತ್ತೇ ಇಲ್ಲ ಅವ್ರಿಗೆ. ಇಲ್ಲಿವರೆಗೂ ಗೊತ್ತಿಲ್ಲ. ಬರೀ ಗೌರವ್ ಅಂತಾನೆ ಕರೀತಾರೆ. ಆಕ್ಚುಲಿ ಇದಕ್ಕೆ ಅವಕಾಶ ಕೊಟ್ಟಿದ್ದು ರವಿ ಸರ್, ಹೌದು, ರೆಫರ್ ಮಾಡಿದ್ದು ರಕ್ಷಿತಾ ಮೇಡಮ್. ಅದ್ರಲ್ಲಿ ಎಲ್ಲಿ ಬಂತು ಇಲ್ಲಿ ಅದು ಯೂಶಲ್ ಆಗಿ ಹಂಗ ಜಸ್ಟ್ ಹೇಳ್ತಾರೆ. ಅಂದ್ರೆ ಓಕೆ, ಅಂದ್ರೆ ಈಗ ನಾವು ಅವ್ರದನ್ನು ತಪ್ಪು ಅಂತ ಹೇಳಕ್ಕಾಗಲ್ಲ. ಸ್ಟಾರ್ಟಿಂಗ್ ನೀವು ಅವಾಗಿನ ಇದ್ರಲ್ಲಿ ಯೋಚನೆ ಮಾಡಿದಾಗ ಅವ್ರ ಭಾಗದವ್ರನ್ನ ನೀವು ಎಷ್ಟ್ ಜನಕ್ಕೆ ಅವಕಾಶ ಕೊಟ್ಟಿದ್ರಿ, ಎಷ್ಟ್ ಜನಕ್ಕೆ ನೀವು ಅವಕಾಶ ಕೊಟ್ಬಿಟ್ಟು ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ರಿ ಆ ಭಾಗದವ್ರು ಅಂತ. ಅಂದ್ರೆ ಈಗ ನೀವು ನಿಮ್ ಪ್ರಕಾರ ಮಂಗಳೂರು ಏನ್ ಪಾಕಿಸ್ತಾನದಲ್ಲ ಐತೆ, ಸರ್, ಹಂಗೆ ಕರ್ನಾಟಕದಲ್ಲಿ ಅಂದ್ರೆ ಹೇಳೋರ್ಗೆ ಹೇಳ್ತಾ ಇದೀನಿ, ಹಾ. ಮಂಗಳೂರು ಏನ್ ಪಾಕಿಸ್ತಾನದಲ್ಲ, ಇಲ್ಲೇ ಕರ್ನಾಟಕದಲ್ಲೇ ಇರೋದು, ಅದು ನಮ್ ಭಾಗನೇ. ಕನ್ನಡದವ್ರು ಅಲ್ಲೇ ಇರೋದು, ಕನ್ನಡಿಗರೇ. ಏನ್ ಪ್ರಾಂತ್ಯ ಖುಷಿ ಆಗತ್ತೆ, ಖುಷಿ ನಮಗೂ ಆ ಆಗುತ್ತೆ. ತರ ಅಂದ್ರೆ ಈಗ ಸಿನಿಮಾಗಳು. ಕರ್ನಾಟಕದಲ್ಲಿ ನೀವು 60 kilometers 80 kilometers ಲ್ಯಾಂಗ್ವೇಜ್ ಹೌದು, ವೇ ಆಫ್ ಟಾಕಿಂಗ್ ಚೇಂಜ್ Change ಆಗ್ತಾ ಆಗುತ್ತೆ. ಹೋಗುತ್ತೆ. ಸೊ ಹಂಗೆ ಮಂಗಳೂರು ಭಾಗದಲ್ಲಿ ಇನ್ನ ಚೇಂಜ್ ಆಗುತ್ತೆ, ಕರಾವಳಿ ಭಾಗ ಅಂತ ಬರುತ್ತೆ ಅಷ್ಟೇ. ಅದು ನಮ್ ಕರ್ನಾಟಕನೇ ಅಲ್ವಾ, ಅದೇನು ಅಷ್ಟು ಮ್ಯಾಟರ್ ಆಗಲ್ಲ. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅರ್ಹತೆ ನೋಡಿ ಅಥವಾ ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ ಮಾತ್ರ ಕೆಲಸ ಸಿಗುತ್ತೆ ಹೊರತು ಇಲ್ಲಿ ಯಾವ್ದೋ ಒಂದು ಜಾತಿ ಆಗ್ಲಿ ಯಾವ್ದೋ ಒಂದು ಇದಾಗ್ಲಿ ಮ್ಯಾಟರ್ ಆಗಲ್ಲ. ಹೌದು. ಅಂಡ್ ಇವಾಗ ಕಮಿಂಗ್ ಬ್ಯಾಕ್ ಟು ಸಿನಿಮಾ ಅಂತ ಬಂದ್ರೆ, ಏನಾದ್ರೂ ನೀವು ಇವಾಗ ಆಲ್ರೆಡಿ ಹೇಳಿದ್ರಿ, ನಾನು ಪೊಲೀಸ್ ಕಾಣಿಸ್ಕೊಂಡಿದ್ದೀನಿ ರಾಜ್ ಬಿ ಶೆಟ್ಟಿ ಸರ್ ಹತ್ರ, ಏನಾದ್ರೂ ಬಿಟ್ಕೊಡ್ಬೋದಪ್ಪ ನನ್ ಪಾತ್ರದ ಬಗ್ಗೆ ಅಂದ್ರೆ? ಅಲ್ಲ, ನಾನು ಕೊಟ್ಟಿರೋ ಪಾತ್ರನ 100% ಟೀಸರ್ ಅಲ್ಲಿ ನಾವು ನೋಡಿಲ್ಲ, ಸೊ ನಮ್ಮ ಕ್ಯೂರಿಯಾಸಿಟಿ ಏನಿರ್ಬೋದು. ಹಂಗಾರೆ ಕ್ಯೂರಿಯಾಸಿಟಿ ಕ್ಲಿಯರ್ ಮಾಡ್ಕೊಬೇಕು ಅಂದ್ರೆ ಸಿನಿಮಾಗ್ ಬಂದ್ಬಿಟ್ಟು ನೋಡಿ. ಸಿನಿಮಾನೇ ನೋಡ್ಬೇಕು, ಆಪ್ಷನ್ ಇಲ್ಲ ನಮ್ಗೆ. ಏನಾದ್ರು ಒಂಚೂರು ಹೇಳಕ್ ಹೋದ್ರು ಏನಾಗ್ಬಿಡುತ್ತೆ ಅಂದ್ರೆ, ಇದೇ ಮಾಡೋಣ ಅಂದ್ರೆ ಹ್ಮ್. ಇದಲ್ವಾ ಅಂತ ಒಂದು ಎಕ್ಸ್ಪೆಕ್ಟೇಷನ್, ಇದು ಮಾಡೋನೆ ಅಂತ ಮೈಂಡ್ ಸೆಟ್ ಇಟ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಅಲ್ಲಿ ಬೇರೆ ಏನೋ ಒಂದು ಇದ್ದಾಗ ವಿತೌಟ್ ಎಕ್ಸ್ಪೆಕ್ಟೇಷನ್ ಹೋದಾಗ ತುಂಬಾ ಅದ್ಭುತ ಅನ್ಸ್ಬಿಡುತ್ತೆ. ನಾನೇನೋ ಬಿಲ್ಡಪ್ ಕೊಟ್ಟು ಅದ್ಭುತ ಹಂಗಿದೆ ಹಿಂಗಿದೆ ಹಿಂಗೆಲ್ಲ ಅಂತ ಹೇಳ್ದೋದಾಗ ಇನ್ನು ಎಷ್ಟೊಂದು ಬಿಲ್ಡಪ್ ಕೊಟ್ನಲ್ಲ ಅನ್ನೋ ಒಂದು ಇದಕ್ಕಿಂತ ಏನು ಅನ್ಕೊಳ್ದೇನೆ ಹೋಗಿ ಅದ್ಭುತ ಸಿಕ್ಕಿದಾಗ ಏನು ಅನ್ಸ್ತದೆ ಅಲ್ಲಿ, ಆತರ ಒಂದು ರಕ್ಕಸಪುರದವ್ರು. ಸರ್, ಈಗ ಆನ್ ಸ್ಕ್ರೀನ್ ನಾವು ನಿಮ್ ಕಾಂಬಿನೇಷನ್ ನ ಸಿನಿಮಾ ಥಿಯೇಟರ್ಸ್ ಅಲ್ಲೇ ನೋಡ್ಬೋದು, ಬಟ್ ಆಫ್ ಸ್ಕ್ರೀನ್ ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಅಂದ್ರೆ ಹೇಗ್ ಟ್ರೀಟ್ ಮಾಡ್ತಿದ್ರು ಅನ್ನೋದು ಸಾಕಷ್ಟು ಬಾರಿ ಕೇಳಿದೀವಿ. ಅವರು ಎಲ್ಲಾರ ಜೊತೆ ಒಂದೇ ತರ ಇರ್ತಾರೆ ಅನ್ನೋದು, ಅದ್ರ ಬಗ್ಗೆ ಹೇಳಿ. ಅಂದ್ರೆ ಅವ್ರೆಲ್ಲೂ ಆಕ್ಟರ್ಸ್ಗಳನ್ನ ತಾರತಮ್ಯ ಮಾಡ್ಲೇ ಇಲ್ಲ. ಎಲ್ಲಾರ ಹತ್ರನು ಒಂದೇ ರೀತಿ ಇರ್ತಾ ಇದ್ರು, ಎಲ್ಲಾರ ಹತ್ರನು ಕಾಲ ಹೇಳ್ಕೊಂಡು ಆರಾಮಾಗಿ ಖುಷಿಯಾಗಿ. ನಮ್ಗಲ್ಲಿ ಏನೋ ಒಂದ್ ಕಡೆ ರಾಜ್ ಸರ್ ಆ ಸ್ಟಾರ್ ಜೊತೆ ಆಕ್ಟ್ ಮಾಡ್ತಾ ಇದೀವಿ ಅನ್ನೋ ಒಂದು ಫೀಲ್ ಬರ್ದೇ ಇರೋ ತರ ನಮ್ಮನ್ನ ನಡೆಸ್ಕೊಂಡ್ರು. ಅದೊಂದು ದೊಡ್ಡ ಗುಣ ಅವ್ರದ್ದು ಅಂತ ಹೇಳ್ಬೋದು. ಯಾಕಂದ್ರೆ ಯಾರಿಗೆ ಆದ್ರೂ ನಮ್ಗೆ ಆಗ್ಲಿ ಭಯ ಇದ್ದೇ ಇರುತ್ತೆ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಲಿ ಒಂದು ಸೂಪರ್ ಕೊಟ್ಟಿರುವಂತ ಡೈರೆಕ್ಟರ್ ಆಗಿರ್ಬೋದು, ಆಕ್ಟರ್ ಆಗಿರ್ಬೋದು ರಾಜ್ ಸರ್, ಅವರು ಒಂದು ಪಿಲ್ಲರ್ ಇಂಡಸ್ಟ್ರಿಲಿ. ನಮ್ಗೊಂದು ಆಸೆನೂ ಇರುತ್ತೆ, ಇಂಥವ್ರ ಜೊತೆ ಕೆಲಸ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಬಟ್ ಆಸೆ ಜೊತೆ ಭಯನೂ ಇರುತ್ತೆ, ಹಿಂಗಪ್ಪ ಏನೋ ಅನ್ನೋ ಒಂದು ಭಯ ಇರುತ್ತೆ ಹೋಗಕ್ ಮುಂಚೆ. ಬಟ್ ರವಿ ಸರ್, ಡೈರೆಕ್ಟರ್ ರವಿ ಸರ್ ರಾಜ್ ಸರ್ ಆಫೀಸ್ ಕರ್ಕೊಂಡೋಗಿ ಒಂದಿನ ರಿಹರ್ಸಲ್ ಮಾಡ್ಸಿದ್ರು. ಅಲ್ಲೇ ನಮ್ಗೆ ಇದ್ದಿದ್ ಭಯ ಎಲ್ಲ ಹೊರಟೋಗ್ಬಿಡ್ತು. ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ಬಿಟ್ಟು, ಮಾಡ್ತಿರೋ ಹೋಗಿ ಆರಾಮಾಗಿ ಅಂದ್ಬಿಟ್ಟು ಕಳಿಸ್ಬಿಟ್ಟು 1-2 ಸಲ ಡೈಲಾಗ್ ಹೇಳ್ಸಿದ್ರು, ಮಾಡ್ತಿರೋ ಹೋಗಿ ಸೆಟ್ ಬಂದ್ಬಿಟ್ಟು ಆರಾಮಾಗಿ ಅಂದ್ಬಿಟ್ಟು ಫಸ್ಟ್ ಡೇ ಫಸ್ಟ್ ಶಾರ್ಟ್ ನಂದೇ ತೆಗ್ದಿದ್ದು. ಫುಲ್ ಖುಷಿ ಮರದ ಮೇಲೆ. ಓಕೆ, ಇನ್ನ ರವಿ ವರ್ಮ ಸರ್ ಅಂತ ಬಂದಾಗ, ಅವ್ರು ಕೂಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದಂತವ್ರು. ಫೈಟ್ ಮಾಸ್ಟರ್ ಆಗಿ
ಆಮೇಲೆ ಡೈರೆಕ್ಷನ್, ಈಗ ಪ್ರೊಡ್ಯೂಸರ್ ಆಗಿದ್ದಾರೆ. ಸೊ ಹೇಗಿತ್ತು ಸರ್? ಅಂದ್ರೆ ಇವರೆಲ್ಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಆಸ್ತಿ ಅಂತ ಹೇಳುದು ಹೌದು ಕೂಡ ಮೇಡಮ್. ತಪ್ಪಾಗಲ್ಲ. ಇನ್ನೊಂದ್ ಏನಾಗ್ಬಿಡುತ್ತೆ ಅಂದ್ರೆ ನಮ್ಗೆ ಝೀರೋ ಬ್ಯಾಕ್ ಗ್ರೌಂಡ್ ನಮ್ಗೆ ಇಂಡಸ್ಟ್ರಿ ಒಳಗಡೆ. ನಾವು ಕೇರ್ಪೇಟೆ ಹ್ಮ್. ಊರಿಂದ ಬಂದು ನಾವೇನೋ ಒಂದು ಕೆಲಸ ಮಾಡ್ಬೇಕು ಅಂತ ನಾವೊಂದು ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿ ಮಾಡ್ತಾ 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 ರವಿ ವರ್ಮ ಮಾಸ್ಟ್ರು ಅನ್ನೋರೆಲ್ಲ ನಮಗೆ ತುಂಬಾ ದೊಡ್ಡವರು. ಹ್ಮ್. ನಮ್ ಕಣ್ಗೆ ಅವರೆಲ್ಲ ತುಂಬಾ ಅಂದ್ರೆ ಇದ್ರಲ್ಲೂ ತುಂಬಾ ದೊಡ್ಡವರೇನೆ ಹ್ಮ್. ಇಂಡಸ್ಟ್ರಿ. ನಮ್ಗೆ ಅವ್ರನ್ನೆಲ್ಲ ಮಾತಾಡಿಸ್ಬೇಕು, ಮೀಟ್ ಮಾಡ್ಬೇಕು ಅನ್ನೋದು ಆಸೆ ಇರುತ್ತೆ. ಹ್ಮ್. ಬಟ್ ಅವ್ರಾಗವ್ರೆ ಆಫೀಸ್ ಕರೆದು ಚೆನ್ನಾಗಿ ಮಾತಾಡಿಸಿ ಟ್ರೀಟ್ ಮಾಡಿ ಒಂದು ಸಿನಿಮಾ ಅವಕಾಶ ಕೊಟ್ಟಾಗ ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ. ಇನ್ನೊಂದೇನಂದ್ರೆ ರವಿ ವರ್ಮ ಸರ್ ಅಂತ ಪ್ರೊಡ್ಯೂಸರ್ಗಳು, ಯಾಕೆಂದ್ರೆ ಅವ್ರಿಗೆ ಇಂಡಸ್ಟ್ರಿ ಎಲ್ಲಾರು ಕಾಂಟ್ಯಾಕ್ಟ್ ಹೌದು. ಇದಾರ. ಅವ್ರು ಯಾರನ್ನ ಬೇಕಾದ್ರೂ ತಂದ್ಬಿಟ್ಟು ಈ ಕ್ಯಾರೆಕ್ಟರ್ ಯಾಕೆ ಮಾಡಿಸ್ಬೋದಾಗಿತ್ತು. ಹೌದು. ಅವ್ರು ಕರೆದಿದ್ರೆ ಒಂದೇ ಕಾಲಲ್ಲಿ ಬಂದ್ಬಿಟ್ಟು ಮಾಡಿರೋರು. ಹ್ಮ್. ಬಟ್ ಅವರು ಓಕೆ ಹಿಂಗೆ ಹೊಸ ಕಲಾವಿದರಿಗೂ ಅವಕಾಶ ಕೊಡ್ಬೇಕು, ನನ್ಗೆ ಸಿದ್ದಣ್ಣಗೆ ಎಷ್ಟೋ ಜನ ಕೊಟ್ಟಿದ್ದಾರೆ. ಹ್ಮ್. ಅದೊಂದು ಇದೆಯಲ್ಲ, ಆತರ ತುಂಬಾ ಜನಕ್ಕೆ ಕಡಿಮೆ ಬರೋದು. ಯಾಕೆಂದ್ರೆ ಅವ್ರಿಗೆ ಎಲ್ಲಾ ಕಾಂಟ್ಯಾಕ್ಟ್ ಇದ್ದು ಎಲ್ಲಾ ಪವರ್ ಇದ್ದು ಹೊಸಬ್ರಿಗೂ ಕೊಡ್ಬೇಕು ಅನ್ನೋದು ಬರುತ್ತಲ್ಲ ಮನಸ್ಥಿತಿ, ಅದು ತುಂಬಾ ದೊಡ್ಡದು. ಅದು ಅವ್ರಿಗಿದೆ. ನೆಕ್ಸ್ಟ್ ಇನ್ನ ತುಂಬಾ ಸಿನಿಮಾಗಳು ಅವರು ಅಂಡ್ ಅದು ಪ್ರೊಡ್ಯೂಸ್ ಮಾಡಿ ಅವ್ರು ಮನ್ಸ್ ಮಾಡಿದ್ರೆ ಮೋಸ್ಟ್ಲಿ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಮಾಡ್ಬೋದು. ಮಾಡಬಹುದು. ಅದೇ ಅಂದ್ರೆ ಅವರು ನಿಜವಾಗ್ಲೂ ಇನ್ನ ಈ ಸಿನಿಮಾ ಗೆಲ್ಬೇಕು, ಈ ಸಿನಿಮಾ ಗೆದ್ದು ಅವರು ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬೇಕು ಸಿನಿಮಾಗಳನ್ನ. ಸೊ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದಾಗ ನಮ್ಮಂತ ಎಷ್ಟೋ ಹೊಸ ಕಲಾವಿದರಿಗೆ ಅವ್ರು ಅವಕಾಶ ಕೊಡ್ತಾರೆ. ಹೊಸ ಕಲಾವಿದರಿಗೆ ಅವಕಾಶ ಕೊಡುವಂತ ಪ್ರೊಡ್ಯೂಸರ್ಗಳು ಜಾಸ್ತಿ ಸಿನಿಮಾ ಮಾಡ್ಬೇಕು, ಅವ್ರು ಮಾಡೋ ಸಿನಿಮಾಗಳು ಗೆಲ್ಬೇಕು. ಸರ್ ಇವಾಗ ಫೈಟ್ ಎಲ್ಲ ಏನಾದ್ರು ಮಾಡಿದೀರಾ ಸರ್? ಇಲ್ಲ. ಫೈಟ್ ಎಲ್ಲ ಇಲ್ಲ, ಇಲ್ಲ. ಇಲ್ಲ ಮಾಡಿದ್ರೆ ಹೇಳ್ಕೋಬಾರ್ದು. ಇಲ್ಲ, ನಿಜವಾಗ್ಲೂ ಇಲ್ಲ. ಲಾಸ್ಟ್ ಬ್ರಾಟ್ ಅಲ್ಲೇ ನಾವು ಫೈಟ್ ಅಂತ ಸ್ವಲ್ಪ ಮಾಡಿದ್ದು. ಸೊ ಈ ಸಿನಿಮಾದಲ್ಲಿ ಇಲ್ಲ, ಫೈಟ್ ಇಲ್ಲ. ಎಲ್ಲ ಇಲ್ಲ. ಈ ಸಿನಿಮಾದಲ್ಲಿ ಫೈಟ್ ನೋಡಕ್ ಸಿಗಲ್ಲ. ಫೈಟೇ ಸಿಗಲ್ಲ. ಓಕೆ. ಇವಾಗ ಆಲ್ಮೋಸ್ಟ್ ನೈಟ್ ಶೂಟ್ಸ್ ಜಾಸ್ತಿ ಇತ್ತ. ಬಿಕಾಸ್ ನಾವ್ ನೋಡಿದಾಗ ಟೀಸರ್ ನ ಕಂಪ್ಲೀಟ್ ಪಿಚ್ ಡಾರ್ಕ್ ಅಲ್ಲಿ ಇರುವಂತದ್ದು ಕಾಣಿಸುತ್ತೆ. ಅಂದ್ರೆ ಡೇನು ಇದೆ, ನೈಟು ಇದೆ. ಹ್ಮ್. ಡೇನು ಇದೆ, ಇನ್ವೆಸ್ಟಿಗೇಷನ್ ಪಾರ್ಟ್ ಬಂದಾಗ ಡೇ ಬರುತ್ತೆ. ಕೆಲವೊಂದು ಮಿಸ್ಟ್ರಿ ಅಂತ ಬಂದಾಗ ನೈಟ್ ಬರುತ್ತೆ. ಕೆಲವೊಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ನ ನೀವು ನೈಟ್ ಅಲ್ಲಿ ಚೆನ್ನಾಗಿ ಜನಕ್ಕೆ ಕನೆಕ್ಟ್ ಮಾಡೋ ತರ ತೋರಿಸ್ಬೋದು. ಸೊ ಹಂಗಾಗಿ ನೈಟು ಇದೆ, ಡೇನು ಇದೆ, ಹಂಗೆ ಹೇಳಕ್ಕಾಗಲ್ಲ. ಸೊ ನಿಮಗ್ ಪೇರ್ ಯಾರಾದ್ರೂ ಇದಾರೆ ಸರ್? ಇಲ್ಲ ಮೇಡಮ್, ಸೋಲೋ. ನಮ್ ಸಿದ್ದಣ್ಣನೇ ನನ್ನ ಪೇರು. ಓಕೆ. ಇನ್ನ ಈಗ ಆಫ್ ಸಿನಿಮಾ ಅಂತ ಮಾತಾಡಿದ್ರೆ, ಈಗ ನಿಮ್ದೇ ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗಿದೆ. ಸೊ ಅದಕ್ಕೆ ತಯಾರಿ ಹೇಗ್ ನಡೀತಿದೆ? ಪ್ರಮೋಷನಲ್ ಫುಲ್ ಭರ್ಜರಿಯಾಗಿ ಟೀಮ್ ಎಲ್ಲ ಇನ್ವಾಲ್ವ್ ಆಗಿ ಓಡಾಡ್ತಾ ಇದ್ದೀರಾ? ಹೌದು. ಅಂದ್ರೆ ನಮ್ಗೆ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ಬ್ಯಾಕ್ ಗ್ರೌಂಡ್ ಅಂತ ಏನಿಲ್ಲ. ನಮ್ ಟೀಮ್ ಅವ್ರು ಇರೋರೆಲ್ಲರೂ ಅಸ್ವಿರೋರೇನೆ. ಆಮೇಲೆ ಟೀಮ್ ಅಲ್ಲಿ ಇರೋರೆಲ್ಲಾನು ಶಾರ್ಟ್ ಫಿಲಮ್ ಮಾಡ್ಕೊಂಡೆ ಬಂದಿರೋರು. ಆಮೇಲೆ ಟೀಮ್ ಅಲ್ಲಿ ಇರೋರ್ಗೆ ಯಾರಿಗೂ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಇಲ್ಲ. ಯಾರೋ ಒಂದು ಬಂದು ಸಪೋರ್ಟ್ ಮಾಡ್ತಾರೆ, ಎತ್ತುತ್ತಾರೆ ನಮ್ನ ಅನ್ನೋದಿಲ್ಲ. ಸೊ ನಮ್ಗೆ ನಾವೇ ಪ್ರಮೋಷನ್ ಮಾಡ್ಕೊಬೇಕು, ನಾವೇ ಜನರ ಹತ್ರ ತಲುಪಬೇಕು. ಸೊ ಈಗ ತಲುಪೋವರೆಗೂ ಏನಂದ್ರೆ, ನಾರ್ಮಲ್ ಸಿನಿಮಾ ಮಾಡೋರು ಏನೋ ಮಾಡ್ತಾ ಇದಾರೆ, ಪ್ರಮೋಷನ್ ಮಾಡ್ತಾ ಇದಾರೆ ಅನ್ನೋ ತರನೇ ಇರುತ್ತೆ. ನಾವ್ ಒಂದ್ಸಲಿ ಟ್ರೈಲರ್ ರಿಲೀಸ್ ಮಾಡಿದ್ಮೇಲೆ ನಿಮ್ಗೆ ಅನ್ಸ್ತದೆ ನಾರ್ಮಲ್ ಅಲ್ಲ ಇವರು, ಏನೋ ಮಾಡಿದಾರೆ ಸಿನಿಮಾದಲ್ಲಿ. ಶಾರ್ಟ್ ಫಿಲಿಂ ಗಳಲ್ಲೇ ಗೊತ್ತಾಗಿದೆ. ಇಲ್ಲ ಅಂದ್ರೆ ಅಂದ್ರೆ ನಾವು ಪ್ರತಿಯೊಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೂ ಅಷ್ಟೇ ಡೆಡಿಕೇಶನ್ ಹಾಕ್ಬಿಟ್ಟು ಮಾಡ್ತೀವಿ. ಅಂದ್ರೆ ಇದು ಒಂದು ಗೆಲ್ತು ಅಂದ್ಬಿಟ್ಟು ನೆಕ್ಸ್ಟ್ ನಾವು ಹೆಂಗೋ ಒಂದ್ ಮಾಡಿದ್ರಾಯ್ತು ಅಂತರ ಮಾಡಲ್ಲ. ಬಟ್ ಸಿನಿಮಾನು ಅಷ್ಟೇ, ಫಸ್ಟ್ ಸಿನಿಮಾ ತುಂಬಾ ಕ್ವಶನ್ ಗಳಿಗೆ ಆನ್ಸರ್ ನಮ್ಮ ಅಮೃತ ಸಿನಿಮಾ, ನಮ್ಮ ಟೀಮ್ ಅವ್ರಿಗೆ. ಹಂಗಾಗಿ ಇದು 100% ಚೆನ್ನಾಗಿದೆ ಸಿನಿಮಾ. ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಅದು ಅದು ಈಗ ರಕ್ಕಸಪುರದವಳು ಅಮೃತ ರಿಲೀಸ್ ಆದ್ಮೇಲೆ ರಕ್ಕಸಪುರದವಳು ರಿಲೀಸ್ ಆಗುತ್ತೆ. ಅದಾದ್ಮೇಲೆ ಸೂಪರ್ ಹಿಟ್ ರಿಲೀಸ್ ಆಗುತ್ತೆ. ಸರ್ ಸೂಪರ್ ಹಿಟ್ ಬಗ್ಗೆ ಕೇಳಿಲ್ಲ ಅಂದ್ರೆ ನಂಗೆ ಗಿಲ್ಲಿ ಫ್ಯಾನ್ಸ್ ಬೈತಾರೆ. ಬಿಕಾಸ್ ಈಗ ಫಿನಾಲೆ ಇನ್ನೊಂದ್ 2-3 ದಿನದಲ್ಲಿ ಫಿನಾಲೆ ಇದೆ. ಸೊ ಹೇಳಿ ಸರ್, ಗಿಲ್ಲಿ ಕಪ್ ಗೆತ್ಕೊ ಬರೋದ್ ಪಕ್ಕ ಅಂತ ಇಡೀ ಕರ್ನಾಟಕ ಹೇಳ್ತಾ ಇದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಗೆದ್ಕೊಂಡ್ ಬಂದೇ ಬರ್ತಾರೆ ಮೇಡಮ್, ಬೇರೆ ಆಪ್ಷನ್ ಇಲ್ಲ ಅಲ್ಲಿ. ಬೇರೆ ಬೇರೆ ಆಪ್ಷನ್ ಆಪ್ಷನ್ ಇಲ್ಲ. ಗಿಲ್ಲಿನೇ ಬೇರೆ ಆಪ್ಷನ್ ಗಳು ಇವ್ರು ಕ್ರಿಯೇಟ್ ಮಾಡ್ತಾವ್ರ ಅಷ್ಟೇ. ಬಟ್ ಅಲ್ಲಿ ಆಪ್ಷನ್ ಇಲ್ಲ ಆಕ್ಚುಲಿ ಹೇಳ್ಬೇಕು. ಹೌದು. ನೀವು ಓಟ್ ಎಲ್ಲ ಮಾಡ್ತಾ ಇದೀರಾ? 100% ಫ್ರೆಂಡ್ಸ್ ಹತ್ರ ಎಲ್ಲ ಅಯ್ಯೋ ಮಾಡಿಸ್ತಾ ಇದೀವಿ. ನಮ್ ಫ್ಯಾಮಿಲಿಲೇನೆ ಇಷ್ಟು ದಿನ ನಮ್ಮ ಅಣ್ಣ ಅವರೆಲ್ಲ ಯಾರು ವೋಟ್ ಮಾಡೋದಾಗ್ಲಿ, ನೋಡ್ತಾ ಇದ್ರು ವೋಟ್ ಮಾಡೋದಾಗ್ಲಿ. ಈಗ ಎಲ್ಲಾರು ಡೇಂಜರ್ ಝೋನ್ ಬಂದ್ಬಿಟ್ರೆ ಸಾಕು, ನಮ್ಮ ಅಣ್ಣ ಎಲ್ಲಾರು ಫೋನ್ ತಗೊಂಡು ವೋಟ್ ಮಾಡ್ತಾ ಇರ್ತಾನೆ. ಸರ್ ಈಗ ಗಿಲ್ಲಿ ಅವ್ರಿಗೂ ನಾನು ಹೇಳ್ದೆ, ಸೆನ್ಸ್ ಆಫ್ ಹ್ಯೂಮರ್, ಕಾಮಿಡಿ ಟೈಮಿಂಗ್ ಅವ್ರಿಗೆ ಎಷ್ಟಿದೆ ನಿಮ್ಗೂ ಅದೇ ತರ ಇದೆ. ನೀವಿಬ್ರು ಒಂದು ಸಿನಿಮಾ ಮಾಡ್ತೀರಾ ಅಂದ್ರೆ ಜನಕ್ಕೆ ಯೂಶಲ್ ಆಗಿ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ, ಹೆಂಗಿರ್ಬೋದು ಇವ್ರ ಕಾಮಿಡಿ ಟೈಮಿಂಗ್ ಎಲ್ಲ ಅಂತ. ಸೊ ಅಂದ್ರೆ ಆಫ್ ಸ್ಕ್ರೀನ್ ಅಲ್ಲಿ ನೀವಿಬ್ರು ಹೇಗಿದ್ರಿ? ಅವ್ರ ಕಾಲ್ ಎಳಿತಾರ ಇಲ್ಲ ಹೆಂಗೆ? ಅಂದ್ರೆ ಅವ್ರದ್ದು ಅಂದ್ರೆ ಅಂದ್ರೆ ಸ್ವಾರ್ಥ ಇಲ್ಲ ಅವ್ರಿಗೆ. ಒಟ್ನಲ್ಲಿ ಎಂಟರ್ಟೈನ್ಮೆಂಟ್, ಯಾರಿಗಾರ ಕಾಲ್ ಎಳಿಬೇಕು ಅಥವಾ ಮನೋರಂಜನೆ ಅಂದ್ರೆ ಜೊತೆಲಿರೋರೆಲ್ಲ ಎಂಗೇಜಿಂಗ್ ಆಗಿ ಇಟ್ಕೊಬೇಕು ಅನ್ನೋ ಒಂದು ಮನಸ್ಥಿತಿ ಅವ್ರವ್ರು. ಅಂದ್ರೆ ಯಾರಿಗೂ ಅರ್ಟ್ ಮಾಡ್ಬೇಕು ಅನ್ನೋ ಒಟ್ನಲ್ಲಿ ಯಾರಿಗಾರ ಒಬ್ರು ಕಾಲ್ ಎಳ್ಕೊಂಡು ಜೋವಿಯಲ್ ಆಗಿ ಇರ್ತಾರೆ. ಆ ತರ ಒಂದು ನಂದವ್ರದ್ದು ಒಡನಾಟ ಒಂದ್ 30-40 ದಿನ ಔಟ್ಡೋರ್ ಎಲ್ಲ ಇಡೀ ಕರ್ನಾಟಕ ರೌಂಡ್ ಹಾಕ್ಬಿಟ್ಟಿದೀವಿ. ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ.
ಸರ್ ಅಂದದ್ದು ಟ್ರೈಲರ್ ಇವೆಂಟಿಗೆ ನಾನು ಬಂದಿದ್ದೆ ಅಲ್ಲಿ ನೋಡ್ತಿದ್ದೆ ಅದ್ ತುಂಬಾ ಎಂಗೇಜಿಂಗ್ ಆಗಿದೆ. ಅಂದ್ರೆ ಅವ್ರು ಮಧ್ಯದಲ್ಲಿ ಬರೋದು ನೀವು ಮತ್ತೆ ನಿಮ್ ಗರ್ಲ್ ಫ್ರೆಂಡ್ ಸಮಥಿಂಗ್ ಇದ್ದಾಗ ಅದೆಲ್ಲ ಸೀಕ್ವೆನ್ಸಸ್ ಏನೋ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ಸತ್ತೆ. ಆ, ಆ ಜಾನರ್ ಅಲ್ಲಿ ಗಿಲ್ಲಿ ನಟ ಅವರೇ ಹೇಗ್ ಬಂದ್ರು ಅನ್ನೋದು, ಅಂದ್ರೆ ಅವ್ರನ್ನೇ ತಗೋಬೇಕು ಅಂದ್ರೆ ಅಂತ ನಮ್ಮ ಡೈರೆಕ್ಟ್ರು ನಮ್ಮ ವಿಜಯನಂದ್ ಸರ್ ಇದಾರಲ್ಲ, ವಿ ನಾಗೇಂದ್ರ ಪ್ರಸಾದ್ ಅವ್ರ ತಮ್ಮ, ಅವ್ರದ್ದು ಪ್ಲಾನ್ ಇದು. ಹ್ಮ್ ಅಂದ್ರೆ ಅವ್ರಿಗೆಲ್ಲೋ ಅನ್ಸ್ತದೆ ಇಬ್ರು ಹಾಕಿದ್ರೆ ಚೆನ್ನಾಗಿ ಆಕ್ಟ್ ಮಾಡ್ತಾವ್ರೆ, ಇಬ್ರು ಹೋದ್ರೆ ಒಂದ್ ಫ್ಲೋಲಿ ಜನಕ್ಕೆ ಇದು ಸಿಗುತ್ತೆ ಅನ್ನೋದೊಂದು, ಹಂಗಾಗಿ ಹಾಕಿದ್ದಾರೆ. ಸರಿ, ಇನ್ನ ಗಿಲ್ಲಿ ಅಭಿಮಾನಿಗಳನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಟ್ಯಾಟೂ ಎಲ್ಲ ಖುಷಿ ಹಾಕಿಸ್ಕೊಳ್ತಿದ್ದಾರೆ, ಆಗುತ್ತೆ madam. ಬ್ಯಾನರ್ಸ್ ಗಳು ಹಾಕ್ತಿದ್ದಾರೆ. ಖುಷಿ ಆಗುತ್ತೆ. ಅಂದ್ರೆ ಎಲ್ಲ ಒಬ್ಬ ಕಲಾವಿದನ್ಗೆ ಆಸೆ ಪಟ್ಟವನು, ಅಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದವ್ರಿಗೆ ಈ ತರ ಅದ್ಭುತವಾಗಿ ಪ್ರೀತಿ ಸಿಕ್ಕಾಗ ಅದೊಂದು ಖುಷಿ ಆಗುತ್ತೆ. ಹೇಳಿದ್ರ ತುಂಬಾ ಜನ ನಿಮ್ಗೆ ಹೋಗ್ತಿದ್ದೀನಿ ಬಿಗ್ ಬಾಸ್ಗೆ? ಇಲ್ಲ ಇಲ್ಲ ಏನು ಹೇಳಿರ್ಲಿಲ್ಲ, ಫುಲ್ ಸೀಕ್ರೆಟ್. ಸೀಕ್ರೆಟ್. ಅದು ಮುಂಚೆ ಕುಕಿಂಗ್ ಚಾನಲ್ ಹೋಗ್ತಾ ಇದ್ರು, ಅದ್ರದ್ದು ಹೇಳಿದ್ರು. ಹ್ಮ್ ಅದಾದ್ಮೇಲೆ ಬಿಗ್ ಬಾಸ್ ಏನು ಹೇಳಿರ್ಲಿಲ್ಲ. ಅದ್ ಬಿಟ್ರೆ ಇನ್ನೊಂದ್ ಏನಂದ್ರೆ, ಇವಾಗ ಪ್ರೆಸೆಂಟ್ ಸಿನಾರಿಯೋ ನಡೀತಾ ಇರೋ ಪ್ರಕಾರ ಟ್ಯಾಲೆಂಟ್ ಇರೋರಿಗೆ ಅಭಿಮಾನಿಗಳಾಗ್ತಾ ಇರೋದು ಕಡಿಮೆ ಆಗ್ತಾ ಇತ್ತು. ಅಂದ್ರೆ ದುಡ್ಡಿರೋರು ನಾವು ಸಿನಿಮಾ ಮಾಡ್ತಾ ಇದೀವಿ, ಜನರ ಹತ್ರ ಹೋಗ್ತಾ ಇದೀವಿ, ಅವರೇ ದುಡ್ಡು ಕೊಟ್ಟು ಜನರನ್ನ ಸೇರ್ಸೋದು ಆಗಿರ್ಬೋದು. ಹ್ಮ್ ಸೊ ಈ ತರ ಫೇಕ್ ಇದು ನಡೀತಾ ಇತ್ತು. ಇದ್ರ ಮಧ್ಯೆ ಒಬ್ರು ರಿಯಲ್ ಟ್ಯಾಲೆಂಟ್ಗೆ ಜನ ಇಷ್ಟೊಂದು ಸಪೋರ್ಟ್ ಕೊಟ್ಟು ಒಬ್ರು ಮೇಲ್ ಬಂದಾಗ ತುಂಬಾ ಜನ ಹೊಸ ಕಲಾವಿದರಿಗೆ ಅದು ಇನ್ಸ್ಪಿರೇಷನ್. ಅಂದ್ರೆ ಮಾಡೋ ಕೆಲಸ ಮಾಡ್ತಾ ಇದ್ರೆ ಯಾವತ್ತೋ ಒಂದಿನ ಜನ ಕೈ ಹಿಡ್ದೇ ಹಿಡಿತಾರೆ ಅನ್ನೋದು. ನೆಕ್ಸ್ಟ್ ನೀವೇನಾದ್ರು ಬಿಗ್ ಬಾಸ್ ಹೋಗ್ತೀರಾ ಸರ್? ಗೊತ್ತಿಲ್ಲ ಮೇಡಮ್, ಈ ಸದ್ಯಕ್ಕೆ ಅಸನ್ನು ಗೊತ್ತಿಲ್ಲ ನಮಗೆ. ಹಾ. ಇವಾಗ ಸಿನಿಮಾಗಳು ನಡೀತಾ ಇದೆ, ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇದೀವಿ. ಮುಂದೆ ಅವರು ಕರೆದಾಗ ಆ ಸಿಚುವೇಶನ್ ಯಾವ ತರ ಇರುತ್ತೋ ನೋಡ್ಕೊಂಡು. ಅವಾಗ ನೀವು ಪಕ್ಕ ಗಿಲ್ಲಿ ಅವ್ರ ಹತ್ರ ಟ್ರೈನಿಂಗ್ ತಗೊಂಡು ಹೋಗ್ಬೇಕಂತ. ಅಯ್ಯೋ, ಅವ್ರ ಹತ್ರ ಟ್ರೈನ್ ಏನಿಲ್ಲ, ಅಂದ್ರೆ ಅವ್ರದ್ದು ಆಟ ಅವ್ರಿಗೆ, ಅಂದ್ರೆ ಅವ್ರದ್ದು ಸ್ಪಾಂಟೇನಿಟಿ ಅವ್ರಿಗಿರುತ್ತೆ. ನಮ್ ತನನ ಬಿಟ್ಕೊಡ್ದೆ ನಾವ್ ಹೆಂಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅವ್ರ ಹತ್ರ ಹೇಳ್ಸ್ಕೊಂಡು ಹೋಗ್ಬಿಟ್ರೆ ನಾನು ಅವ್ರ ತರ ಕಾಪಿ ಮಾಡ್ದಂಗ ಆಗ್ಬಿಡುತ್ತೆ. ನಂದೇನಿದೆ, ನಂದೇನು. ಬಟ್ ಹೋಗೋ ಪ್ಲಾನ್ಸ್ ಅಂತೂ ಇದೆ. ಅಲ್ಲ, ಹೋಗ್ಬೋದು, ತಪ್ಪೇನಿಲ್ಲ. ಯಾವ ಪ್ಲಾಟ್ಫಾರ್ಮ್ ಆದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಹೌದೌದು. ಕೊಡ್ಬೇಕಷ್ಟೇ. ಸರ್ ಈಗ ಇನ್ ಕಮಿಂಗ್ ಬ್ಯಾಕ್ ಟು ಸಿನಿಮಾ ಅಂತಂದ್ರೆ, ನಾನು ಆಗ್ಲೇನೆ ಕೇಳ್ದೆ ನಿಮ್ಗೆ, ಅಂದ್ರೆ ಒಂದ್ ಕಾಲದಲ್ಲಿ ಅವಕಾಶಗಳು ಬೇಕು ಅಂತ ಓದಾಡ್ತಿದ್ದವ್ರು ಈಗ ಅವಕಾಶಗಳು ನಿಮ್ನೆ ಹುಡ್ಕೊಂಡ್ ಬರ್ತಿದೆ ಅಂತ. ಸೊ ಈ ಗ್ರೋತ್ ಬಗ್ಗೆ ಕೂಡ ಹೇಳಿದ್ರಿ. ಈಗ ಇಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಈಗ ಬಿಸಿ ಕೂಡ ಆಗಿದ್ದೀರಾ, ರಿಲೀಸ್ಗೆಲ್ಲ ರೆಡಿ ಆಗ್ತಾ ಇದೆ. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ವೀಕ್ಷಕರಿಗೆ? ಅಂದ್ರೆ ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ, ನೀವು ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ಕೇನೆ ಇವತ್ತು ನಮ್ಗೆ ಸಿನಿಮಾದಲ್ಲಿ ಅವಕಾಶಗಳೆಲ್ಲ ಸಿಗ್ತಾ ಇದೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಾವು ಕೊನೆವರೆಗೂ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡೇ ಬರ್ತಾ ಇರ್ತೀವಿ. ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ, ಅದಕ್ಕಿಂತ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೃತಾಂಜನ್ ಸಿನಿಮಾಗೆ, ರಕ್ಕಸಪುರದೋಳ್ ಸಿನಿಮಾಗೆ, ಹಾಗೆ ಸೂಪರ್ ಹಿಟ್ ಸಿನಿಮಾಗೆ ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.